ಗುಡ್ ಮಾರ್ನಿಂಗ್ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಹೇಳ್ರಿ ಎಲ್ಲರೂ ನಮಸ್ಕಾರ ಅಂತ ಹೇಳಿ ಮಕ್ಕಳೇ. ಸರಿ, ಇವತ್ತು ನಾವು ನಿನ್ನೆ ದಿನ ವಂದನೆ ಅನ್ನುವಂತಹ ಪಾಠವನ್ನು ಮಾಡಿದ್ವಿ ಮತ್ತು ನಿನ್ನೆ ದಿನ ಏನು ಮಾಡಿದ್ವಿ, ವಂದನೆ ಪಾಠದ ಪ್ರಶ್ನೋತ್ತರಗಳನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ. ಇವತ್ತೇನು ಮಾಡೋಣ, ಕನ್ನಡ ಪುಸ್ತಕವನ್ನು ತೆರೀರಿ ಮಕ್ಕಳೇ. ಎಲ್ಲರೂ ತೆರೆದ್ರಾ? ಸರಿ. ಸವಿ ಕನ್ನಡ ಪ್ರಥಮ ಭಾಷೆ ಯಾವುದು ಮಕ್ಕಳೇ? ನಮ್ಮದು ಕನ್ನಡ. ಜೋರಾಗಿ ಹೇಳಿ ನೋಡೋಣ, ಕನ್ನಡ. ಒಂದನೆಯ ತರಗತಿ. ನಾವು ಎಷ್ಟನೇ ತರಗತಿ ಇದ್ದೀವಿ? 10ನೇ ತರಗತಿ ಇದ್ದೀವಾ? ಹೇಳಿ, ಎಷ್ಟನೇ ತರಗತಿ? 1ನೇ ತರಗತಿ. ಓಕೆ, ಈಗ ಪುಸ್ತಕವನ್ನು ತರದ್ರಾ? ನಾನು ನಿಮಗೆ ಕೆಲವೊಂದಷ್ಟು ಚಿತ್ರಗಳನ್ನು ತೋರಿಸ್ತೀನಿ ಮಕ್ಕಳೇ. ಆ ಚಿತ್ರಗಳನ್ನು ನೋಡಿ ನೀವು ಆ ಚಿತ್ರಗಳು ಏನೇನು ಸೂಚಿಸ್ತವೆ, ಆ ಚಿತ್ರದ ಹೆಸರೇನು? ಹೌದಾ, ನೀವು ಪ್ರತಿನಿತ್ಯ ನೋಡಿರುವಂತಹ ಚಿತ್ರಗಳೇ, ಪಕ್ಷಿಗಳ ಚಿತ್ರಗಳೇ. ಹೌದಾ, ಆ ಚಿತ್ರಗಳು ನೋಡಿದ ತಕ್ಷಣ ಟೀಚರ್, ಅದು ಟೀಚರ್, ಇದು ಟೀಚರ್ ಅಂತ ಒಬ್ಬರಾದ್ಮೇಲೆ ಒಬ್ಬರು ಕೈ ಎತ್ತಬೇಕು. ಹೌದಾ, ಯಾರು ಕೈ ಎತ್ತಿರೋ ಅವ್ರಿಗೆ ಚಾಕ್ಲೇಟ್ ಕೊಡ್ತೀನಿ. ಸರಿನಾ? ಓಕೆ ಮಕ್ಕಳೇ, ಹೇಳ್ಬೇಕು. ರೆಡಿ ಇದ್ದೀರಾ? ಓಕೆ, ಜೋರಾಗಿ ಹೇಳಿ, ರೆಡಿ ಇದ್ದೀರಾ? ಇನ್ನೂ ಜೋರಾಗಿ ಹೇಳಿ, ರೆಡಿ ಇದ್ದೀರಾ? ಓಕೆ, ಗುಡ್. ಪ್ರಾರಂಭ ಮಾಡೋಣವೇ? ಬನ್ನಿ. ಸರಿ, ನೋಡಿ, ನಾನು ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ ನಿಮಗೆ. ಇದು ಯಾವ ಚಿತ್ರ ಮಕ್ಕಳೇ? ನೋಡಿ, ಮುಂದೆ ಅದಕ್ಕೆ ಕೊಕ್ಕಿದೆ, ಆಮೇಲೆ ಮೇಲೆ ಎಲ್ಲ ಕೆಂಪದಾಗಿದೆ, ಎಲ್ಲ ಬಿಳಿ ಬಣ್ಣದಿದೆ. ಕಾಲುಗಳು ನೋಡಿ, ಎಣಿಸಿ. 1 2 3 4 5, 2 ಕಾಲು, 5 ಬೆರಳುಗಳಿವೆ. ಹೌದಾ, ಇದಕ್ಕೆ ಯಾವ ಪಕ್ಷಿ ಇದು? ಕೋಳಿ. ಹೇಳಿ ನೋಡೋಣ, ಕೋಳಿ. ಜೋರಾಗಿ ಹೇಳಿ, ಕೋಳಿ. ಓಕೆ, ಮುಂದೆ ನೋಡಿ, ಇದಕ್ಕೆ ಯಾವ ಪಕ್ಷಿ ಇದು? ನೋಡಿ, ಹೇಳಿ ನೋಡೋಣ. ಇದು ಚಿತ್ರ ಯಾವುದು? ಪಾರಿವಾಳ. ಯಾವುದು ಮಕ್ಕಳೇ? ಪಾರಿವಾಳ. ಜೋರಾಗಿ ಹೇಳಿ ಮಕ್ಕಳೇ, ಪಾರಿವಾಳ. ಓಕೆ, ನೋಡಿ, ಚುಟ್ಟುಮೆ ಇದೆ. ನಾವು ಸಣ್ಣದಿದ್ದಾಗ ನಮ್ಮ ತಾಯಿ ಊಟ ಮಾಡಬೇಕಾದ್ರೆ ಈ ಪಕ್ಷಿಯನ್ನು ತೋರಿಸಿ ಏನದು, ಚುಟ್ಟುಮೆ ಇದೆ ನೋಡಿ, ಇಲ್ಲಿ ಗುಬ್ಬಿ ಇದೆ ನೋಡಿ ಅಂತಿರ್ತಾರಲ್ವಾ. ನೋಡಿ, ಇದು ಯಾವುದು? ಗುಬ್ಬಚ್ಚಿ. ಯಾವುದು ಮಕ್ಕಳೇ? ಗುಬ್ಬಚ್ಚಿ. ಜೋರಾಗಿ ಹೇಳಿ ನೋಡೋಣ, ಗುಬ್ಬಚ್ಚಿ. ಓಕೆ, ನೆಕ್ಸ್ಟ್ ನೋಡಿ ಚಿತ್ರವನ್ನು. ಮುಂದೆ ನೋಡಿ, ಬಾಳೆಹಣ್ಣಿನ ತೋಟ, ತೆಂಗಿನ ತೋಟ, ಹಿಂದೆ ಕಬ್ಬಿದೆ. ಇದಕ್ಕೆ ಏನಂತ ಕರಿತೀವಿ? ತೋಟ. ಏನಂತ ಕರಿತೀವಿ ಮಕ್ಕಳೇ? ತೋಟ. ಓಕೆ, ಇದು ನೋಡಿದ ತಕ್ಷಣ ಏನಾಗುತ್ತೆ ಗೊತ್ತಾ ನಿಮಗೆ? ಇದು ಬೆಳೆನ ನೀವು ನೋಡಿದ್ದೀರಾ? ನಿಮ್ಮ ಹೊಲಗಳಿಗೆ ಯಾವತ್ತಾರು ನಿಮ್ಮ ತಂದೆ ತಾಯಿ ಜೊತೆ ಹೋಗಿದ್ದೀರಾ? ಅಜ್ಜಮ್ಮನ ಜೊತೆ ಹೋಗಿದ್ದೀರಾ ಮಕ್ಕಳೇ? ಇದು ರಾಗಿ ತೆನೆ. ಯಾವುದು? ರಾಗಿ ತೆನೆ. ನೋಡಿ, ನೆನ್ಪಿಟ್ಕೊಳ್ಳಿ. ನೀವು ಹೊಲಗಳಿಗೆ ಹೋದಾಗ ಅಜ್ಜಗೆ, ಅಮ್ಮಗೆ, ಅಪ್ಪಗೆ, ಅಜ್ಜಿಗೆ ಹೇಳಬೇಕು, ಮೊನ್ನೆ ನಮ್ಮ ಕ್ಲಾಸಲ್ಲಿ ನಮ್ಮ ಟೀಚರು ಈ ಚಿತ್ರವನ್ನು ತೋರಿಸಿ ಇದಕ್ಕೆ ಹೆಸರು ಇಟ್ಟಿದ್ದಾರೆ ಅಜ್ಜ. ಏನಂತ ಗೊತ್ತಾ? ರಾಗಿ ತೆನೆ ಅಂತಾರೆ. ಇದಕ್ಕೆ ಏನಂತಾರೆ? ರಾಗಿ ತೆನೆ ಅಂತಾರಂತ ನೀವು ಹೇಳಬೇಕು. ಓಕೆ, ನೆಕ್ಸ್ಟ್ ನೋಡಿ ಚಿತ್ರ. ಏನು ಕಾಣಿಸ್ತಾ ಇದೆ? ಒಂದು ಮರದಲ್ಲಿರುವಂತಹ ಒಂದು ಗೂಡಿದೆ. ಗೂಡಿಗೆ ತಾಯಿ ಪಕ್ಷಿ ಬಂದು ಗುಬ್ಬಿಗೆ, ತನ್ನ ಮಗುಗೆ ಏನು ಮಾಡ್ತಾ ಇದೆ? ಗುಟ್ಟಕನ್ನು ಕೊಡ್ತಾ ಇದೆ. ಗುಟ್ಟುಕು ಕೊಡುವುದು ಅಂತ ಕರಿತೀವಿ. ಹೌದಾ, ಆಹಾರವನ್ನು ಕೊಡ್ತಾ. ನೀವು ಈಗ ಸಣ್ಣದಿದ್ದೀರಿ, ಈಗ ನೀವು ಹೆಂಗೆ ಊಟ ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮ ಊಟ ಮಾಡಿಸ್ದಾಗ ತಾನೇ ನೀವು ಊಟ ಮಾಡೋದು. ಮನೇಲಿ ಅಪ್ಪ ಅಮ್ಮ ಮಾಡಿಸ್ತಾರೆ, ಅಕ್ಕ ಇದ್ರೆ ಮಾಡಿಸ್ತಾರೆ, ಅಣ್ಣ ಇದ್ರೆ ಮಾಡಿಸ್ತಾರೆ, ಅಜ್ಜಿ ಇದ್ರೆ ಮಾಡಿಸ್ತಾರೆ, ಅಜ್ಜ ಇದ್ರೆ ಮಾಡಿಸ್ತಾರೆ. ಹೌದಲ್ವಾ? ಅದೇ ರೀತಿಯಾಗಿ ತನ್ನ ಮರಿಗೆ ಏನು ಮಾಡ್ತಾ ಇದೆ? ಅದು ಪಕ್ಷಿ ಬಂದು ತನ್ನ ಮಗುಗೆ ಆಹಾರವನ್ನು ಕೊಡ್ತಾ ಇದೆ. ಗುಟ್ಟುಕಂತ ಕರಿತೀವಿ. ಓಕೆ, ಎಲ್ರಿಗೂ ಗೊತ್ತಾಯ್ತಲ್ವಾ? ಎಲ್ಲ ತಿಳ್ಕೊಂಡ್ರಾ? ಓಕೆ, ಈಗ ಪುಸ್ತಕವನ್ನು ತೆರೆಯಿರಿ. ತರದ್ರ ಮಕ್ಕಳೇ? ಪಾಠ 2, ಪಾಠ ಪೂರ್ವ ಚಟುವಟಿಕೆ. ನೋಡಿ, ತರದ್ರಲ್ವಾ? ಸರಿ, ನಾನು ಆಗಲೇ ಚಿತ್ರಗಳನ್ನು ಕೆಲವೊಂದು ತೋರಿಸಿದ್ದೀನಿ. ಅವಕ್ಕೆ ಏನಂತ ಹೆಸರು ಕೂಡ ಹೇಳಿದ್ದೀನಿ, ನೀವು ಕೂಡ ಹೇಳಿದಿರಿ. ಈಗ ನೀವು ಒಬ್ಬೊಬ್ಬರು ಎದ್ದು ನಿಂತು ಹೇಳಬೇಕು. ಪಾಠ 2, ಪಾಠ ಪೂರ್ವ ಚಟುವಟಿಕೆ. ಹೇಳಿ ಮಕ್ಕಳೇ, ಜೋರಾಗಿ ಹೇಳಿ. ಪಾಠ 2, ಪಾಠ ಪೂರ್ವ ಚಟುವಟಿಕೆ. ಚಿತ್ರ ತೋರಿಸಿ ಪದ ಹೇಳಿಸಿ. ಹೇಳಿ ಒಂದ್ಸಲ ಜೋರಾಗಿ. ಚಿತ್ರ ತೋರಿಸಿ ಪದ ಹೇಳಿಸಿ. ನೋಡಿ, ನಾನು ಮೊದಲೇ ಚಿತ್ರವನ್ನು ಯಾವ್ದು ತೋರಿಸಿದೆ? ಯಾವುದು? ಗುಡ್, ಕೋಳಿ. ಎರಡನೇದು ಪಾರಿವಾಳ. ಮೂರನೇದು ಗುಬ್ಬಚ್ಚಿ. ನಾಲ್ಕನೇದು ಏನು ತೋರಿಸಿದೆ? ತೋಟ. ತೋಟದಲ್ಲಿ ಯಾವ್ಯಾವ ಥರ ಗಿಡಗಳಿದಾವೆ ಅಂತ ಹೇಳಿದೆ? ಬಾಳೆಹಣ್ಣಿನ ತೋಟ, ತೆಂಗು ತೋಟ ಇದೆ, ಹಿಂದೆ ಕಬ್ಬು ಇದೆ, ಎಲ್ಲವನ್ನೂ ಇದೆ ಅಲ್ವಾ? ಯಾವುದದು? ತೋಟ. ಓಕೆ, ನೀವು ನಿಮ್ಮ ಅಜ್ಜನ ಜೊತೆ ಹೊಲಕ್ಕೆ ಹೋದಾಗ ಇದನ್ನು ನೋಡಿ ಏನಂತ ಹೇಳಬೇಕಂತ ಹೇಳಿದೆ? ರಾಗಿ ತೆನೆ. ಯಾವ ತೆನೆ?
ರಾಗಿ ತೆನೆ. ನೋಡಿ ಇಲ್ಲಿ ಆಹಾರವನ್ನು ಕೊಡ್ತಾ ಇರುವಂತಹ ಪಕ್ಷಿ ಏನಂತ ಕರಿತೀವಿ? ಗುಟುಕು. ಏನಂತ? ಗುಟುಕು. ಹೌದಾ? ಪಾಠವನ್ನು ಪ್ರಾರಂಭ ಮಾಡೋಣ. ಪಾಠ 2 ಸಹಕಾರ. ಗದ್ಯ ಭಾಗ. ಹೇಳಿ ಪಾಠದ ಹೆಸರೇನು? ಸಹಕಾರ. ಏನು? ಸಹಕಾರ. ಸಮಿತಿ ರಚನೆಯಿಂದ ಆಗಿರುವಂಥದ್ದು. ಪಾಠವನ್ನು ಓದಿ ಹೇಳಿ. ನೋಡಿ ನಾನು ಪಾಠವನ್ನು ಓದ್ತಾ ಚಿತ್ರವನ್ನು ನೋಡಿ, ಇಲ್ಲಿ ಅರ್ಥವನ್ನು ಹೇಳ್ತೀನಿ ಮಕ್ಕಳೇ. ಚಿತ್ರ ನೋಡಿದ್ರಾ? ನೋಡ್ತಾ ಇದೆ ಏನು ಕೇಳ್ದಂಗೆ ಕೋಳಿ, ತನ್ನ ಕೋಳಿ ಮರಿಗಳು. ಹೌದಾ? ಹಿಂದೆ ತೋಟ ಇರುವಂಥದ್ದು ಎಲ್ಲವೂ ಇದೆಯಲ್ವಾ? ಬನ್ನಿ ಪಾಠವನ್ನು ಓದ್ತಾ ಎಲ್ಲರೂ ಕೈ ಹಿಡಿದು ನೋಡಿ. ಒಂದು ಸಲ ನಿಮಗೆ ಮೊದಲನೇ ಪ್ಯಾರ ಓದಿಸ್ತೀನಿ, ಓದಿ ಮಕ್ಕಳೇ. ಒಂದು ಊರು. ಓದಿ. ಒಂದು ಊರು. ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಓದಿದ್ರಲ್ವಾ? ಸರಿ ನೋಡಿ ಇನ್ನೊಂದ್ಸಲ ಓದಿ. ಎರಡನೇದು, ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಕೋಳಿ ರಾಗಿಯನ್ನು ಬಿತ್ತಲು ಹೇಳಿ ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು, ಜೋರಾಗಿ ಹೇಳಿ, ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು. ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು. ಕಾಳನ್ನು ಸಂಗ್ರಹಿಸಿ ಇಟ್ಟಿತು. ಒಂದು ದಿನ, ಜೋರಾಗಿ ಹೇಳಿ, ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು. ಅವು ಕೋಳಿಯ ಬಳಿ ಬಂದು, ಅಕ್ಕ, ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ರಾಗಿಯನ್ನು ಕೊಟ್ಟಿತು. ಹೌದಾ? ಎಲ್ಲರೂ ಓದಿದ್ರಲ್ವಾ? ಬನ್ನಿ ಒಂದಷ್ಟು ಪದಗಳು ಕೊಟ್ಟಿದ್ದಾರೆ, ಅವುಗಳು ನೋಡೋಣ. ಕೇಳಿದ ಪದಗಳು ಯಾವಪ್ಪ ನಾವು ಅಂತೇಳಿ. ಒಂದು ಊರು, ಹೆಸರು ಮಲ್ಲಿಗೆಹಳ್ಳಿ, ಕೋಳಿ ಮರಿ ಜೊತೆ, ವಾಸ ಗುಬ್ಬಚ್ಚಿ, ಪಾರಿವಾಳ, ದಿನ ರಾಗಿ ಕಾಡು, ನೆಲ ಬಿತ್ತು, ತುಂಬ, ಸಹಾಯ, ಕೂಡಿ, ಕೆಲವು, ದೊಡ್ಡದು, ಕೇಳು, ಬೆಳೆ, ತೆನೆ, ಕೊಯ್ಯು, ಪೈರು, ಸಂಗ್ರಹಿಸು, ಬಳಿ, ಹಸಿವು, ನಾಚು, ತಲೆ ತಗ್ಗಿಸು, ತಪ್ಪು. ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ನೋಡೋಣವಾ? ಗುಬ್ಬಚ್ಚಿ ಅಂದರೆ ಏನು? ಗುಬ್ಬಿ, ಒಂದು ಜಾತಿಯ ಸಣ್ಣ ಪಕ್ಷಿ. ನೋಡಿ, ಗುಬ್ಬಚ್ಚಿಗೆ ನಾವೇನು ಕರಿತೀವಿ? ಒಂದು ಜಾತಿ ಸಣ್ಣ ಪಕ್ಷಿ ಅಂತ ಕರಿತೀವಿ ಮಕ್ಕಳೇ, ಗುಬ್ಬಿ ಅಂತನ ಕರಿತೀವಿ. ಸಂಗ್ರಹಿಸು ಅಂದ್ರೆ ಒಟ್ಟುಗೂಡಿಸು, ಸಂಗ್ರಹಿಸಿ ಇಡುವಂಥದ್ದು, ಒಟ್ಟುಗೂಡಿಸಿ ಇಡುವಂಥದ್ದು. ಬಿತ್ತು ಅಂದರೆ ಬೀಜ ಹಾಕುವುದು. ನಾವು ಹೊಲದಲ್ಲೆಲ್ಲ ಬಿತ್ತುವುದನ್ನು ನೋಡಿರ್ತೀರಿ ಸಾಮಾನ್ಯವಾಗಿ. ಹೌದಾ? ಪೈರು ಅಂದರೆ ಧಾನ್ಯದ ಬೆಳೆ. ಯಾವುದು? ಧಾನ್ಯದ ಬೆಳೆ. ಸರಿ ಮಕ್ಕಳಿಗೆ ಎಲ್ಲ ಪದ್ಯವನ್ನು ಓದಿದ್ವಿ, ಆಮೇಲೆ ಗದ್ಯ ಭಾಗವನ್ನು ಓದಿದ್ವಿ, ಪದಗಳ ಅರ್ಥವನ್ನು ತಿಳ್ಕೊಂಡಿದ್ವಿ, ನಾವು ಪ್ರತಿದಿನ ಕೇಳುವಂಥ ಪದಗಳನ್ನು ಕೂಡ ನೋಡಿದ್ವಿ. ಈಗ ಪಾಠವನ್ನು ಓದ್ತಾ ಒಂದೊಂದೇ ಲೈನ್ ಓದ್ತಾ ನಿಮಗೆ
ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಒಂದು ಊರು ನೋಡಿ, ಹೌದಾ, ಒಂದು ಊರಿತ್ತು. ಈಗ ನಮ್ದು ಹೇಗೆ ಒಂಥರ ಊರಿದೆಯಲ್ಲ, ಇದೇ ರೀತಿ ಒಂದು ಊರಿತ್ತು. ಆ ಊರಿನ ಹೆಸರು ಮಲ್ಲಿಗೇಳಿ. ಈಗ ನಮ್ಮ ಊರಿಗೆ ಆ ಹೆಸರು ಈ ಹೆಸರು ಅಂತಿದೆ ಅಲ್ವಾ, ಅದೇ ರೀತಿಯಾಗಿ ಆ ಊರಿನ ಹೆಸರೇನು? ಮಲ್ಲಿಗೆಹಳ್ಳಿ. ಏನು ಹೆಸರು ಮಕ್ಕಳೇ? ಮಲ್ಲಿಗೆಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ನೋಡಿ. ಮಲ್ಲಿಗೆಹಳ್ಳಿ ಎನ್ನುವಂತಹ ಒಂದು ಊರಿತ್ತು. ಆ ಹಳ್ಳಿಯಲ್ಲಿ ಯಾವ ತೋಟವಿತ್ತು? ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ನೋಡಿ. ಮಲ್ಲಿಗೆಹಳ್ಳಿ ಅಂತ ಒಂದು ಊರಿತ್ತಾ, ಆ ಊರಿನಲ್ಲಿ ಒಂದು ತೋಟವಿತ್ತಾ. ಆ ತೋಟದಲ್ಲಿ ಯಾರು ವಾಸವಾಗಿದ್ದರು? ಕೋಳಿ ಮತ್ತು ತನ್ನ ಮರಿಗಳ ಜೊತೆ ವಾಸವಾಗಿತ್ತು ನೋಡಿ. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದು ನೋಡಿ. ಆ ತೋಟದಲ್ಲಿ ಮಲ್ಲಿಗೆಹಳ್ಳಿಯನ್ನು ಇರುವಂತಹ ಒಂದು ತೋಟದಲ್ಲಿ ಕೋಳಿ ತನ್ನ ಮರಿಗಳ ಜೊತೆ ವಾಸವಾಗಿತ್ತಾ, ಅದ್ರ ಜೊತೆ ಮತ್ತೆ ಯಾರು ವಾಸವಿದ್ದರು? ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ನೋಡಿ. ಹೀಗೆ ತನ್ನ ಮರಿಗಳ ಜೊತೆ ವಾಸವಿರುವಂತಹ ಮಲ್ಲಿಗೆಹಳ್ಳಿಯಲ್ಲಿ ಕೋಳಿಗೆ ಏನು ಸಿಗ್ತವ? ರಾಗಿ ಕಾಳುಗಳು ಸಿಗ್ತವ. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ನೋಡಿ. ರಾಗಿಯನ್ನು ನಾವು ಹೊಲದಲ್ಲೂ ಏನಾದರೂ ಬಿತ್ತಿದ್ರೆ ನಮಗೆ ಇನ್ನೂ ಹೆಚ್ಚಾಗಿ ನಮ್ಗೆ ಸಿಕ್ಕಿರುವಂತಹ ಕಾಳುಗಳಿಗಿಂತ ಇನ್ನೂ ಹೆಚ್ಚಾಗಿ ನಮಗೆ ಕಾಳುಗಳು ಸಿಗ್ತಾವ. ನಾವು ಹೊಲದಲ್ಲಿ ಬಿತ್ತಬೇಕಷ್ಟ, ಬಿತ್ತಿದ್ರೆ ಮಾತ್ರ ಸಿಗ್ತಾವ ಅಂತೇಳಿ ಕೋಳಿಗೆ ಏನು ಮಾಡ್ತೈತಿ? ಅನ್ನಿಸ್ತತಿ. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ನೋಡಿ. ಮಲ್ಲಿಗೆಹಳ್ಳಿಯಲ್ಲಿರ್ತಕ್ಕಂತಹ ತೋಟದಲ್ಲಿ ಬಿತ್ತಲು ಕೋಳಿ ಏನು ಮಾಡ್ತದೆ? ರಾಗಿಯನ್ನು ಬಿತ್ತುವುದಕ್ಕಾಗಿ ಯಾರ ಸಹಾಯವನ್ನು ಕೇಳ್ತತಿ? ಗುಬ್ಬಚ್ಚಿ. ಗುಬ್ಬಿಯ ಸಹಾಯವನ್ನು ಕೇಳ್ತತಿ. ಇದಕ್ಕೆ ಗುಬ್ಬಿ ಏನು ಹೇಳ್ತೈತೆ ನೋಡಿ? ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು ನೋಡಿ. ಗುಬ್ಬಿ ಮರಿ ಏನು ಹೇಳ್ತದಪ್ಪ ಅಂದ್ರೆ, ಗುಬ್ಬಿ ನನ್ನಿಂದ ಆಗದಪ್ಪ ಅದು ಕೆಲಸ, ನನಗೆ ಆಗಂಗಿಲ್ಲ, ನಂಗೆ ಬರಂಗಿಲ್ಲ, ಬಿತ್ತಾಕೋದು ನಂಗೆ ಬರಂಗಿಲ್ಲ, ನನಗೆ ಕರಿಬೇಡ ಅಂತೇಳಿ ಕೋಳಿಗೆ ಹೇಳ್ತತಿ. ಆವಾಗ ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತ್ತು ನೋಡಿ. ಗುಬ್ಬಚ್ಚಿ ನನ್ನಿಂದ ಆಗೋದು ಅಂಥೇಳಿ ಯಾವಾಗ ಕೋಳಿಗೆ ಹೇಳ್ತೈತಲ್ಲ, ಅವಾಗ ಕೋಳಿ ಏನು ಗುಬ್ಬಚ್ಚಿನ ಕೈ ಬಿಟ್ಟು ಪಾರಿವಾಳವನ್ನು ಕೇಳ್ತೈತಿ. ಏನಂತ? ಅದನ್ನು ಬಿತ್ತಲಿಕ್ಕೆ ಸಹಾಯವನ್ನು ಮಾಡಬಾ ಅಂತೇಳಿ. ಅದು ನನ್ನಿಂದ ಆಗೋದು ಎಂದಿತ್ತು ನೋಡಿರಿ. ಆವಾಗ ಗುಬ್ಬಚ್ಚಿ ಯಾವ ರೀತಿಯಾಗಿ ಹೇಳಿತ್ತಲ್ಲ, ನನ್ನಿಂದ ಆಗೋದಿಲ್ಲಪ್ಪ, ನನ್ನ ಕಡೆಯಿಂದ ಬರಂಗಿಲ್ಲ, ನನಗೆ ಕೆಲಸ ಬರಂಗಿಲ್ಲ ಅಂತ ಹೇಳ್ತೀವಲ್ವ. ನಾವು ಏನಾದರೂ ಅಮ್ಮ ಮನೆಗೆ ಕೆಲಸ ಮಾಡೋಕ್ಕೆ ನಂಗೆ ಬರಂಗಿಲ್ಲ, ನಂಗೆ ಬರಂಗಿಲ್ಲ ಅಂತ ಹೇಳ್ತೀವಲ್ವ. ಅದೇ ರೀತಿಯಾಗಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳೆರಡು ನನಗೆ ಆ ಕೆಲಸ ಆಗಂಗಿಲ್ಲ, ಹಂಗೆ ಬರಂಗಿಲ್ಲ ಅಂತ ಹೇಳಿದ್ವು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬೀತಿತ್ತು. ಆಗ ಕೋಳಿ ಏನು ಮಾಡ್ತೈತಿ? ಆ ಮಲ್ಲಿಗೆಹಳ್ಳಿಯಲ್ಲಿರ್ತಕ್ಕಂತಹ ತೋಟದಲ್ಲಿ ತನಗೆ ಸಿಕ್ಕಿರುವಂತಹ ರಾಗಿ ಕಾಳುಗಳನ್ನು ತೆಗೆದುಕೊಂಡು ಗುಬ್ಬಚ್ಚಿ ಮತ್ತು ಪಾರಿವಾಳ ಎರಡೂ ಬರದೇ ಆದಮೇಲೆ ಅವಾಗ ಕೋಳಿ ತನ್ನ ಮರಿಗಳ ಜೊತೆಗೆ ಏನು ಮಾಡ್ತೈತಿ? ರಾಗಿ ಕಾಳುಗಳನ್ನು ತೋಟದಲ್ಲಿ ಬಿತ್ತತಿ. ಕೆಲವು ದಿನಗಳು ಕಳೆದವು ನೋಡಿ. ಸ್ವಲ್ಪ ದಿನ ಏನಾಯಿತು? ಕೆಲವು ದಿನಗಳು ಹಿಂಗೆ ಹೋದ್ವು, ಹೌದಾ. ಅದು ರಾಗಿ ತೆನೆ ಬಿಟ್ಟು, ಅದಕ್ಕೆ ನೀರು ಬಿಟ್ಟು, ಅದು ಫೈರಾಗಿ ಮೇಲೆ ಎದ್ದು ತೆನೆ ಆಗಬೇಕಲ್ವಾ. ಹೀಗೆ ದಿನಗಳು ಏನು ಮಾಡಿದ್ರು? ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು ನೋಡಿ. ಆವಾಗ ದಿನಗಳು ಹೋಗ್ತಾ 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 ಏನಾಯ್ತಪ್ಪ ಅಂತಂದರೆ, ರಾಗಿಯ ಪೈರುಗಳು ಬೆಳೆದು ಅವು ತನ್ನಿಂದ ತಾನೇ ಬೆಳೆದು ಏನು ನೋಡ ಅದು ಇರುವಂತಹ ತೋಟದಲ್ಲಿ ಬೆಳೆದು ದೊಡ್ಡದಾದವು, ಹೌದಾ. ಮಲ್ಲಿಗೆಹಳ್ಳಿಯಿರುವಂತಹ ಒಂದು ಸುಂದರವಾದ ಊರು. ಆ ಊರಿನ ತೋಟದಲ್ಲಿ ಏನಾಯಿತು? ಕೋಳಿ ಏನು ಮಾಡಿ ತನ್ನ ಮರಿಗಳನ್ನ ಕರೆದುಕೊಂಡು ರಾಗಿ ಕಾಳನ್ನು ಬಿತ್ತಿತ್ತು. ಆ ಕಾಳುಗಳು ಕೆಲವು ದಿನ ಕಳೆದ ಮೇಲೆ ಬೆಳೆದು ತೆನೆಯಾದವು, ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಹೀಗೆ ದೊಡ್ಡದಾಗಿರುವಂತಹ ರಾಗಿಯ ಪೈರುಗಳು ಏನಾದವು ಮಕ್ಕಳೇ? ಆ ಪೈರಿನಲ್ಲಿ ಏನಾಯಿತು ಅಂದರೆ, ಆ ಬೆಳೆಯಲ್ಲಿ, ಆ ಪೈರು ಅಂದ್ರೇ ಬೆಳೆ, ಹೌದಾ. ರಾಗಿಯ ಬೆಳೆಯಲ್ಲಿ ಏನಾಗ್ಬಿಟ್ಟು ಏನು ಬಿಟ್ವು? ತೆನೆಗಳು ಬಿಟ್ಟು ಗೊಂಚಲು ಗೊಂಚಲು ಥರ ತೆನೆಗಳ ಬಿಟ್ವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತ್ತು ನೋಡಿ. ತೆನೆಗಳು ಬಿಟ್ಟಾದ್ಮೇಲೆ ಅದನ್ನು ಕೊಯ್ಯಲೇಬೇಕಲ್ವಾ, ಹೌದಾ. ಅದರಲ್ಲಿ ಬಿಟ್ಟರೆ ಹೇಗೆ ಕಾಳು ನಮಗೆ ಸಿಗಬೇಕಾಗ, ಹೌದಲ್ವಾ. ಅದಕ್ಕಾಗಿ ಏನು ಮಾಡ್ತು? ಕೊಯ್ಯುವಂತಹ ದಿನ ಸಮೀಪ ಬಂತು. ಕೊಯ್ಯಲೇಬೇಕನ್ನುವಂತಹ ಒಂದು ದಿನ ಬಂತು. ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ನೋಡಿ. ಅವಾಗ ಕೋಳಿ ಏನು ಮಾಡ್ತು? ಮತ್ತೆ ರಾಗಿ ತೆನೆಗಳನ್ನು ಕೊಯ್ಯಲಿಕ್ಕೆ ಸಹಾಯ ಬೇಕಲ್ವಾ. ಹೀಗಾಗಿ ಅದು ಯಾರ ಸಹಾಯವನ್ನು ಕೇಳ್ತೈತಿ? ಮತ್ತೆ ಹೋಗಿ ಗುಬ್ಬಚ್ಚಿ ಸಹಾಯವನ್ನು ಕೇಳ್ತೈತಿ ನೋಡಿ. ಏನಂತ? ಗುಬ್ಬಚ್ಚಿ ನನ್ನಿಂದ ಆಗೋದು ಎಂದಿತ್ತು ನೋಡಿ. ಗುಬ್ಬಚ್ಚಿ ಬಿತ್ತಲಿಕ್ಕೂ ಬರಲಿಲ್ಲ, ಹೋಲಿ ಕೊಯ್ಲಿಕ್ಕಾದ್ರೂ ಬರ್ಬೇಕು ತಾನೆ, ಆಗಲೂ ಬರಲಿಲ್ಲ ಗುಬ್ಬಚ್ಚಿ. ಅವಾಗ ಮತ್ತೇನು ಹೇಳ್ತೈತಿ? ನನ್ನಿಂದ ಆಗೋದು ಅಂತೇಳಿ ಹೇಳಿತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ನೋಡಿ. ಆಗಲೂ ಕೂಡ ಬಿತ್ತಲಿಕ್ಕೆ ಪಾರಿವಾಳ ಸಹಾಯವನ್ನು ಕೋಳಿ ಕೇಳಿತ್ತು. ಆವಾಗಲೂ ನನ್ನಿಂದ ಆಗೋದು ಅಂತ ಹೇಳಿತ್ತು. ಆದರೆ ಈ ಸಲ ಆದರೂ ಬರುತ್ತೇನೋ ಅಂತ ಆಸೆ ಪಟ್ಟು ಏನು ಮಾಡ್ತು ಕೋಳಿ? ಮತ್ತೆ ಹೋಗಿ ಪಾರಿವಾಳನ ಕೇಳ್ತೈತಿ. ಏನಂತ? ಸಹಾಯವನ್ನು ಕೇಳ್ತೈತೆ. ಅವಾಗ ಅದೇನು ಹೇಳತ್ತ ನೋಡಿ? ಅದು ನನ್ನಿಂದ ಆಗೋದು ಎಂದಿತ್ತು ನೋಡಿ. ಆಗಲೂ ಕೂಡ ಮತ್ತೆ ಏನು ಮಾಡ್ತು ಕೋಳಿ ಕೇಳಿದಾಗ ಪಾರಿವಾಳ ನನ್ನಿಂದ ಆಗೋದು. ಹಾಗೂ ಬಿತ್ತಲಿಕ್ಕೂ ಬಂದಿರಲಿಲ್ಲ, ಹೌದಾ. ಈ ಕೊಯ್ಲಿಕ್ಕೂ ಬಂದಿಲ್ಲ. ಗುಬ್ಬಚ್ಚಿ ಬಿತ್ತಲಿಕ್ಕೂ ಬಂದಿರಲಿಲ್ಲ,
ಕೊಯ್ಲಿಕ್ಕೂ ಬರಲ್ಲ. ಹೀಗಾಗಿ ಎರಡೂ ಕೂಡ ಬಿತ್ತಲಿಕ್ಕೂ ಬರೋದಿಲ್ಲ ಗುಬ್ಬಚ್ಚಿ ಮತ್ತು ಪಾರಿವಾಳ, ಕೊಯ್ಲಿಕ್ಕೂ ಕೂಡ ಬರುವುದಿಲ್ಲ. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತ್ತು ನೋಡಿ. ಆವಾಗ ಕೋಳಿ ಕೂಡ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಬರದೇ ಇರುವಂತಹ ದಿನದಲ್ಲಿ ಏನು ಮಾಡಿತ್ತು, ತನ್ನ ಮರಿಗಳನ್ನ ಕರೆದುಕೊಂಡು ರಾಗಿ ಕಾಳುಗಳನ್ನ ಬಿತ್ತಿತ್ತು. ಅವು ಎಲ್ಲ ಬೆಳೆದು ಪೈರಾಗಿ ದೊಡ್ಡ ತೆನೆಯಾಗಿ ಬಂದವು. ಆದರೆ ಕೊಯ್ಲಿಕ್ಕೆ ಸಹಾಯವಾದರೂ ಮಾಡ್ತಾರ ಅಂತ ಕೇಳಕ್ಕೆ ಹೋಯ್ತು. ಈಗಲೂ ಕೂಡ ಬರದೇ ಇದ್ದಾಗ ಮತ್ತೆ ತನ್ನ ಮರಿಗಳನ್ನು ಕರೆದುಕೊಂಡು ಏನು ಮಾಡಿತು, ಕೊಯ್ತು. ಯಾವುದು, ಕೋಳಿ ಕಾಳನ್ನು ಸಂಗ್ರಹಿಸಿ ಇಟ್ಟಿತ್ತು ನೋಡಿ. ಕಾಳುಗಳನ್ನು ಏನು ಮಾಡಿತು, ಸಂಗ್ರಹಿಸಿ ಇಟ್ಟು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ನೋಡಿ. ಹೀಗೆ ಒಂದಿನ ಅದು ತನ್ನ ಸಂಗ್ರಹವನ್ನು ಇಟ್ಕೊಂಡು ಆಹಾರವನ್ನು ಮಾಡ್ತಾ ಕೋಳಿ ತನ್ನ ಮರಿಗಳ ಜೊತೆ ಆರಾಮಾಗಿ ನೆಮ್ಮದಿಯಾಗಿತ್ತು. ಹೀಗೆ ನೆಮ್ಮದಿ ಇರುವಂತಹ ಸಂದರ್ಭದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ಬಹಳ ಭಯಂಕರ ಹಸಿವಾಗಿಬಿಡ್ತು. ಹಾಗೆ ತಿನ್ನಲಿಕ್ಕೆ ಏನೂ ಆಹಾರ ಸಿಗದೇ ಇದ್ದಾಗ ತುಂಬ ಹಸಿವಾಗಿತ್ತು. ಆವಾಗ ಕೋಳಿಯ ಬಳಿ ಬಂದು ನೋಡಿ. ಅವಾಗ ಹಸಿವಾದಂಥ ಸಂದರ್ಭದಲ್ಲಿ ಅವು ಯಾರ ಬಳಿಗೆ ಬಂದ್ವಿ, ಕೋಳಿ ಬಳಿಗೆ ಬಂದ್ವಿ. ಹೌದಾ, ಎಲ್ಲಿ ಮಲ್ಲಿಗೆ ಹಳ್ಳಿ ಅನ್ನೋಂಥ ಒಂದು ಊರಲ್ಲಿರ್ತಕ್ಕಂತಹ ಕೋಳಿಯ ಬಳಿ ಯಾರು ಬಂದರು, ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಬಂದವು. ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು ನೋಡಿ. ಆವಾಗ ಗುಬ್ಬಚ್ಚಿ ಮತ್ತು ಪಾರಿವಾಳಿಗೆ ಏನಾಗಿತ್ತು, ಭಯಂಕರ ಹಸಿವಾಗಿತ್ತು. ಹಸಿವಾದ ಮೇಲೆ ತನ್ನ ಪಾರಿವಾಳ ಮತ್ತು ಗುಬ್ಬಚ್ಚಿ ಯಾರ ಹತ್ರ ಬಂದಿದ್ವಿ, ಕೋಳಿ ಹತ್ರ ಬಂದು ಏನಂತ ಕೇಳ್ತಾವ, ಅಕ್ಕ ತಿನ್ನಲು ರಾಗಿ ಕೊಡು ಅಂತೇಳಿ. ಅಕ್ಕ ನಮ್ಗೆ ಹೊಟ್ಟೆ ಹಸುವಾಗೈತಿ, ನಮ್ಗೆ ತಿನ್ನಲಿಕ್ಕೆ ನಮಗೆ ರಾಗಿಯನ್ನು ಸ್ವಲ್ಪ ಕೊಡು ಅಂತ ಕೇಳ್ತಾವ. ಅದಕ್ಕೆ ಕೋಳಿ ಏನು ಹೇಳುತ್ತಾ ನೋಡಿ ಮಕ್ಕಳೇ, ಕೋಳಿ ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು ನೋಡು. ಅವಾಗ ಕೋಳಿ ನೋಡಿ ಹೆಂಗೆ ಹೇಳುತ್ತಾ, ನಾನು ಬಿತ್ತಕ್ಕೆ ಕರೆದ್ನ ನಿಮ್ಮಿಬ್ಬರನ್ನು, ಅವಾಗ ನನ್ನಿಂದ ಆಗೋದು ಅಂತ ಹೇಳಿದ್ರಿ, ಹೋಗಲಿ ಕೊಯ್ಲಿಕ್ಕಾದರೂ ಬಂದ್ರೆ ಅದು ಇಲ್ಲ, ಆಗಲೂ ನಿಮಗೆ ಕೊಯ್ಲಿಕ್ಕೆ ನಿಮ್ಮ ಸಹಾಯವನ್ನು ನಾನು ಕೇಳಿದ್ನಿ, ನನಗೆ ಅಷ್ಟೇ ಆಗಲ್ಲ, ಬನ್ನಿ ನಾವು ಕೊಯ್ಲಿಕ್ಕೆ ಸ್ವಲ್ಪ ಸಹಾಯವನ್ನು ಮಾಡಿ ಅಂತ ನಾನು ನಿಮ್ಗೆ ಕೇಳಿದ್ನಿ, ನೀವು ಆಗಲೂ ಬರಲಿಲ್ಲ, ನಿಮಗೆ ಯಾಕೆ ನಾ ರಾಗಿ ಕೊಡಲಿ ಅಂಥೇಳಿ ಏನು ಮಾಡ್ತೈತಿ, ಕೋಳಿ ಅವಾಗ ಪ್ರಶ್ನೆಯನ್ನು ಮಾಡ್ತೈತಿ. ನಾನು ಕರೆದಾಗ ನೀವು ಬಂದಿದ್ರೆ ನಿಮಗೆ ನಾನು ಏನು ಮಾಡ್ತಿದ್ನಿ, ರಾಗಿಯನ್ನು ನಿಮಗೂ ಸ್ವಲ್ಪ ಕೊಡ್ತಿದ್ನಿ, ನೀವು ಅದರಿಂದ ಸಂಗ್ರಹಿಸಿ ಇಟ್ಕೋತಿದ್ರಿ, ನಿಮಗೆ ಹಸಿವಾದಾಗ ತಿನ್ನಲಿಕ್ಕೆ ನಿಮಗೂ ಅನುಕೂಲವಾಗ್ತಿತ್ತು. ಆದರೆ ನೀವು ಬಂದಿಲ್ಲ, ನೀವು ಬಿತ್ತಲಿಕ್ಕೂ ಬರಲಿಲ್ಲ, ಕೊಯ್ಲಿಕ್ಕೂ ಬರಲಿಲ್ಲ, ಹೌದಾ, ನಿಮಗೆ ಯಾಕೆ ನಾ ರಾಗಿ ಕೊಡಬೇಕು ಅಂತ ಕೋಳಿ ಏನು ಮಾಡ್ತದೆ, ಪ್ರಶ್ನೆಯನ್ನು ಮಾಡ್ತದೆ. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ನೋಡಿ. ಆವಾಗ ಭಯಂಕರ ಹಸಿವಿನಿಂದ ಒದ್ದಾಡ್ತಿರುವಂತಹ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಗೆ ತಪ್ಪಿನ ಅರಿವಾಯಿತು. ನಾವು ಆವಾಗ ಕೋಳಿ ಕರೆದಿರುವಂಥ ಸಂದರ್ಭದಲ್ಲಿ ನಾವು ಕೋಳಿ ಜೊತೆ ಹೋಗಿ ಬಿತ್ತಲಿಕ್ಕೆ ಮತ್ತು ಕೊಯ್ಲಿಕ್ಕೆ ಸಹಾಯವನ್ನು ಮಾಡಿದರೆ ಈಗ ನಮಗೂ ತಿನ್ನಲಿಕ್ಕೆ ತುಂಬ ಅನುಕೂಲವಾಗ್ತಾಯಿತ್ತು. ಆದರೆ ನಾವು ಅವಾಗ ಹೋಗಲಿಲ್ಲ, ನಮಗೆ ಕೆಲಸ ಆಗಂಗಿಲ್ಲ, ನಮ್ಗೆ ಬರೋಂಗಿಲ್ಲ ಅಂತೇಳಿ ನಾವು ಸುಮ್ಮನೆ ಕುಳಿತು ಬಿಟ್ವಿ ಮನೆಯಲ್ಲಿ. ಆದರೆ ಕೋಳಿ ಏನು ಮಾಡ್ತು, ತನ್ನ ಮರಿಗಳನ್ನ ಕರೆದುಕೊಂಡು ಹೋಗಿ ಬಿತ್ತಿತ್ತು, ಮತ್ತು ಪೈರನ್ನು ಕಟ್ ಮಾಡಿತು, ತೆನೆಗಳನ್ನು ಹಿಡಿತು, ಆಮೇಲೆ ಅವು ಕಾಳನ್ನು ಸಂಗ್ರಹಿಸಿ ತನಗಿಟ್ಕೊಂತು. ನಾವು ಹೋಗಲಿಲ್ಲ ಅಂತೇಳಿ ತಮ್ಮ ತಪ್ಪಿನ ಅರಿವಾಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತು. ಕೋಳಿ ಮುಂದೆ ನಮ್ಮ ತಪ್ಪಾಯಿತು ಅಂತೇಳಿ ಒಂದು ಮುಜುಗರ ಭಾವನೆಯಿಂದ ತಲೆಯನ್ನು ತಗ್ಗಿಸಿ ಏನು ಮಾಡ್ತಾವ, ತಲೆಯನ್ನು ತಗ್ಗಿಸಿ ಅವು ನಿಂತ್ಕೋತಾವ. ಕೋಳಿಗೆ ಅಯ್ಯೋ ಪಾಪ ಅನಿಸಿತು ನೋಡು. ಆವಾಗ ಗುಬ್ಬಚ್ಚಿ ಮತ್ತು ಪಾರಿವಾಳ ತಲೆ ತಗ್ಗಿಸಿ ನಿಂತಿರೋದನ್ನು ನೋಡಿ ಅಯ್ಯೋ ಪಾಪ ಅಂತ ಅನಿಸ್ತತಿ. ಹೀಗಾಗಿ ಅವು ಕೆಳಗಡೆ ತಲೆಯನ್ನು ತಗ್ಗಿಸಿ ನಿಂದ್ರಣ ಅವಾಗ ಕೋಳಿಗೆ ಅಯ್ಯೋ ಪಾಪ ಅನಿಸ್ತತಿ. ರಾಗಿಯನ್ನು ಕೊಟ್ಟಿದ್ದು ನೋಡಿ. ಪಾಪ ಅಂತ ಅನಿಸಿ ಕೋಳಿ ಏನು ಮಾಡ್ತೈತಿ, ಹಂಗೆ ಮಾಡಬಾರ್ದಲ್ಲ, ಇನ್ಮ್ಯಾಗಾದ್ರೂ ನಿಮ್ಮ ತಪ್ಪಿನ ಅರಿವಾಗಿದೆ ಅಂತೇಳಿ ತಿಳ್ಕೊರಿ ಅಂತ ಹೇಳಿ ರಾಗಿಯನ್ನು ಕೊಡ್ತೈತಿ ನೋಡಿ. ಎಷ್ಟೊಂದು ಸುಂದರವಾದಂಥ ಕಥೆ ಅಲ್ವಾ ಮಕ್ಕಳೇ. ತುಂಬ ಮಲ್ಲಿಗೆಹಳ್ಳಿ ಅನ್ನುವಂಥ ಸುಂದರ ಊರು. ಆ ಊರಿನಲ್ಲಿ ಕೋಳಿ ಏನು ಮಾಡತ್ತೆ, ತನ್ನ ಮರಿಗಳ ಜೊತೆಗೆ ಕಾಳುಗಳನ್ನು ಬಿತ್ತಿ, ರಾಗಿಯ ಕಾಳುಗಳನ್ನು ತೆಗೆದು ಅವನ್ನು ಸಂಗ್ರಹಿಸಿಟ್ಟು ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ಸಹಾಯವನ್ನು ಕೇಳ್ತಾವ. ಆದರೂ ಕೊಡೋಂಗಿಲ್ಲ, ಅವು ಮಾಡೋಂಗಿಲ್ಲ. ಆದರೂ ಕೂಡ ಕೊನೆಗೆ ಅವುಗಳ ತಪ್ಪಿನ ಅರಿವಾದ ಮೇಲೆ ರಾಗಿ ಕಾಳನ್ನು ಅವರಿಗೆ ಕೊಡ್ತೈತಿ. ಹೌದಾ, ಎಲ್ಲರೂ ತಿಳಿತಲ್ವ ಮಕ್ಕಳೇ ಪಾಠ? ತುಂಬ ಅದ್ಭುತವಾದಂತಹ ಪಾಠ ಮಕ್ಕಳೇ. ಈ ಸಹಕಾರ ಅಂದರೆ ನಾವು ಈ ಪಾಠದಿಂದ ತೆಗೆದುಕೊಳ್ಳುವಂಥದ್ದು ಏನು ಗೊತ್ತಾ, ಸಹಕಾರ ಅನ್ನೋದು ನಾವು ಒಬ್ಬರಿಗೆ ಸಹಾಯವನ್ನು ಮಾಡಬೇಕು. ನಾವು ಸಹಾಯ ಮಾಡಿರುವಂಥದ್ದು ನಮಗೆ ಕಷ್ಟ ಕಾಲದಲ್ಲಿ ಅದೇನಾಗ್ತೈತಿ, ನಮಗೆ ಸಹಾಯ ನಮಗದು ಮತ್ತೆ ಮರಳಿ ನಮ್ಗೆ ಸಿಗುತ್ತೆ. ನಾವು ಯಾವ ಕಾಲದಲ್ಲಿ ಯಾರಿಗೆ ಸಹಾಯವನ್ನು ಮಾಡ್ತಾರೋ ನಮಗೆ ಮರಳಿ ಬಂದೇ ಬರುತ್ತದೆ. ಹೌದಾ, ಆದ್ದರಿಂದ ನಮಗೆ ಯಾರಾದರೂ ಸಹಾಯವನ್ನು ಕೇಳಿದ್ರೆ ನಾವು ಆಗುವುದಿಲ್ಲ, ನನಗದು ಬರುವುದಿಲ್ಲ, ನನ್ನಿಂದ ಅದು ಸಾಧ್ಯ ಇಲ್ಲ ಅಂತೇಳಿ ನಾವು ಅನ್ನಬಾರ್ದು. ನಮಗದು ಬರಲಿ ಬಿಡಲಿ, ನಾವು ಮಾಡ್ತೀವಿ ಅನ್ನುವಂಥ ಒಂದು ಮನೋಧೈರ್ಯ ನಮಗೆ ಇರಬೇಕು. ಹೌದಾ, ಇನ್ಮೇಲೆ ನಿಮ್ಗೆ ಯಾರೇ ಏನಾದ್ರು ಕೇಳಿದ್ರು ನಾನು ಮಾಡ್ತೀನಿ ಮಮ್ಮಿ, ನಾನು ಮಾಡ್ತೀನಪ್ಪ, ನನಗದು ಬರುತ್ತಪ್ಪ, ನಂಗೆ ಬರುತ್ತಮ್ಮಮ್ಮ ಅಂತೇಳಿ ನಾವು ಹೇಳಬೇಕು. ಸರಿನಾ ಮಕ್ಕಳೇ? ನಿಮಗೆ ಈ ಸಹಕಾರ ಒಂದು ಪಾಠ ಎಲ್ಲರೂ ತಿಳಿದಿದೆಯಾ? ಎಲ್ಲರಿಗೂ ಅರ್ಥವಾಯ್ತಾ? ಗುಡ್. ಸರಿ, ನಾಳೆ ದಿನ ಏನು ಮಾಡೋಣ, ಈ ಪಾಠದ ಪ್ರಶ್ನೋತ್ತರಗಳನ್ನು ನಾಳೆಯ ತರಗತಿಯಲ್ಲಿ, ನಾಳೆ ಕ್ಲಾಸ್ನಲ್ಲಿ, ಮುಂಜಾನೆ ಕ್ಲಾಸ್ನಲ್ಲಿ ಕನ್ನಡ
ಕ್ಲಾಸ್ನಲ್ಲಿ ನಾವೆಲ್ಲ ಅಭ್ಯಾಸ ಮಾಡೋಣ ಮಕ್ಕಳೇ. ಓಕೆ, ಥ್ಯಾಂಕ್ ಯು ಮಕ್ಕಳೇ.